ಕೊಳವೆ ಬಾವಿಗಳನ್ನ ಕೊರೆಸೋದು ರೈತ ಭೂಮಿಯ ಜೊತೆಗಾಡೋ ಒಂದು ಅದೃಷ್ಟದ ಆಟವಾಗಿದೆ. ಕಳೆದ 10 ವರ್ಷಗಳಲ್ಲಿ ನಾವು ಇದರಿಂದ ಹೊರತಾಗಿಲ್ಲ. ಇಂದು ನಮ್ಮ 4ನೇ ಕೊಳವೆ ಬಾವಿಯ ಕೊರೆತ ಆರಂಭವಾಗಿದೆ. ಬೆಳೆ ಬೆಳೆಯುವ ರೈತನ ಜೀವಾಳ ನೀರು. ಅದು ಸಕಾಲದಲ್ಲಾಗೋ ಮಳೆಯಿಂದ ಸಿಗಬೇಕು, ಇಲ್ಲವೇ ನದಿ, ಕೆರೆ, ಹಳ್ಳ ಕೊಳ್ಳಗಳ ಮೇಲೆ ಅವಲಂಬನೆಯಾಗಬೇಕು. ಅದ್ಯಾವುದು ಸಿಗದೆ ಹೋದಾಗ ಕೊನೆಯದಾಗಿ ಈ ಕೊಳವೆ ಬಾವಿಗಳ ಮೊರೆ ಹೋಗಬೇಕು. ಆ ಅವಲಂಬನೆ ಇತ್ತೀಚೆಗೆ ಅತೀವವಾಗಿದೆ. 1859ರ ಹೊತ್ತಿಗೆ ಎಡ್ವಿನ್ ಡ್ರೇ ತೈಲ ಬಾವಿಗಳನ್ನ ಕೊರೆಯುವ ತಂತ್ರಜ್ಞಾನವನ್ನು ಆವಿಷ್ಕರಿಸಿ ನಂತರ 19ನೇ ಶತಮಾನದ ಆರಂಭದಲ್ಲಿ ಆ ವಿಧಾನ ಹಲವರಿಂದ ಅಭಿವೃದ್ಧಿಯಾಗಿ ಆ ತಂತ್ರಜ್ಞಾನವನ್ನೇ ಭೂಮಿಯಾಳದ ಅಂತರ್ಜಲವನ್ನ ಹೊರತೆಗೆಯಲು ಬಳಸಲಾಗುತ್ತೆ. ಈ ವಿಧಾನ 20ನೇ ಶತಮಾನದಲ್ಲಿ ಭಾರತಕ್ಕೆ ಬಂದು ಅಲ್ಲಿಂದ ಇಲ್ಲಿ ಈ ತಂತ್ರಜ್ಞಾನದ ಬಳಕೆಯಾಗುತ್ತಿದೆ. ತಾನು ಬೆಳೆದ ಬೆಳೆಗೆ ನೀರಿಲ್ಲದೆ ಆಕಾಶವನ್ನ ನೋಡೋ ರೈತ ವಿಧಿ ಇಲ್ಲದೆ ಈ ಬೋರ್ವೆಲ್ ಗಳನ್ನ ಕೊರೆಸೋ ಯೋಚನೆಯನ್ನ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಕೆಲವರು ಗೆಲ್ತಾರೆ, ಹಲವರು ಸೋಲ್ತಾರೆ. ಬಯಲು ಸೀಮೆಗಳಲ್ಲಿ 1000 ಅಡಿ ಮುಟ್ಟಿದರೂ ಈ ಬೋರ್ವೆಲ್ ಗಳ ವೈಫಲ್ಯದ ಸಂಖ್ಯೆ ಹೆಚ್ಚಿದೆ ಮಲೆನಾಡು ಭಾಗಗಳಿಗೆ ಹೋಲಿಸಿಕೊಂಡರೆ. ಆ ಬೋರ್ವೆಲ್ ಲಾರಿಗಳು ಬಂದು ನಿಂತು ಭೂಮಿಯ ಗರ್ಭವನ್ನ ಕೊರೆಯುತ್ತಾ ಸಾಗುವಾಗ ಅಡಿಗಳು ಹೆಚ್ಚಾದಂತೆ ಎದೆಬಡಿತವೂ ಹೆಚ್ಚಾಗುತ್ತಾ ಹೋಗುತ್ತೆ. ಒಂದು ವೇಳೆ ಇಲ್ಲಿ ಸೋತರೆ ಕೇವಲ ಹಣದ ನಷ್ಟವಲ್ಲ, ನಂಬಿಕೆಯು ನಂದಿ ಹೋಗುತ್ತೆ, ಕೃಷಿಯ ಕನಸು ಭಗ್ನವಾಗುತ್ತೆ. ನಮ್ಮ ಈ ಬಾರಿಯ ಬೋರ್ವೆಲ್ ಅಷ್ಟೊಂದು ಆತಂಕ, ಆಘಾತಗಳನ್ನ ಕೊಡಲಿಲ್ಲ. 300 ಅಡಿಗಳು ಮುಗಿಯುವುದರೊಳಗೆ ಗಂಗಾ ಮಾತೆ ಹೊರಗೆ ಚಿಮ್ಮಿದ್ದಳು. ಕೃಷಿಯೆಡೆಗಿನ ಕನಸು, ಆಸೆ ಆಕಾಂಕ್ಷೆಗಳಿಗೆ ಸಾಕೆನಿಸುವಷ್ಟು ನೀರನ್ನೆರೆದಿದ್ದಳು. ಆ ನೀರನ್ನ ನೋಡುತ್ತಾ ನಿಂತ ಖುಷಿಯ ಮಧ್ಯದಲ್ಲೇ ಊರಿಂದೂರಿಗೆ ಬಂದು ಹೊಟ್ಟೆ ಬಟ್ಟೆಗಾಗಿ ದುಡಿಯೋ ಆ ಕಾರ್ಮಿಕ ಜೀವಗಳ ಬಗ್ಗೆ ಯೋಚನೆ ಬಂದಿತ್ತು. ಸದಾ ಮಣ್ಣು ಧೂಳಿನೊಳಗೆ ಮುಳುಗಿ ಸಾಕಷ್ಟು ಶ್ರಮ ವಹಿಸೋ ಅವರ ಬದುಕನ್ನ ಕಂಡಾಗ ಅರ್ಥವಾಗಿತ್ತು, ನಮ್ಮ ಬದುಕು ಅದೆಷ್ಟು ಸುಖಕರವಾಗಿದೆ, ಸುಮ್ಮನೆ ಇಲ್ಲದನ್ನ ನೆನೆದು ಕೊರುತ್ತೀವಿ ಅನ್ನೋ ಸತ್ಯಗಳು. ಈ ಕೊಳವೆ ಬಾವಿ ಕೆಲಸ ಮುಗಿಯೋ ಹೊತ್ತಿಗೆ ಸಾಕಷ್ಟು ನೀರನ್ನ ಕಂಡವನಿಗೆ ಹನಿ ನೀರಿಗೂ ಹಾಹಾಕಾರ ಮಾಡೋ ರೈತರು ನೆನಪಾಗದೆ ಇರಲಿಲ್ಲ. ಈ ಬೋರ್ವೆಲ್ಗಳು ವಿಫಲವಾಗಿ ನೀರಿನ ಮೂಲವಿಲ್ಲದೆ ಅತೀವ ಸಾಲವಾಗಿ ಕೃಷಿಯೂ ಸಾಗದೆ ಆಸ್ತಿ ಪಾಸ್ತಿಗಳನ್ನ ಮಾರಿಕೊಂಡು ಹತಾಶರಾದ ಕೃಷಿಕರ ಸಂಖ್ಯೆಗೆ ಲೆಕ್ಕವೂ ಇಲ್ಲ. ಮತ್ತೊಂದೆಡೆ ಈ ಕೊಳವೆ ಬಾವಿಗಳು ಭೂಮಿಯ ಅಂತರ್ಜಲ ಮಟ್ಟವನ್ನ ಕ್ಷೀಣವಾಗಿಸುತ್ತವೆ. ಅದರ ಅಂತರಾಳದವರೆಗೂ ರಂಧ್ರಗಳನ್ನ ಕೊರೆಯುವುದರಿಂದ ಭೂಮಿಯು ದುರ್ಬಲಗೊಳ್ಳುತ್ತದೆ ಅನ್ನೋ ಯೋಚನೆಗಳು ಬರುತ್ತೆ. ಆದರೆ ಈ ವಿಧಾನದ ಅವಲಂಬನೆಯಾಗದೆ ಕೆಲ ಭೂ ಪ್ರದೇಶಗಳಲ್ಲಿ ಕೃಷಿ ಸಾಧ್ಯವಿಲ್ಲ ಅನ್ನುವುದು ಅರಿವಾಗುತ್ತೆ.